ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಬಿಸಿಲಿನ ಬೇಗೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದೇ ವಿಚಾರವಾಗಿ ಕರಾವಳಿ ಭಾಗದ ಜನರಿಗೆ ಈಗ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ಮುಂದಿನ 3 ದಿನಗಳ ಕಾಲ ಉಷ್ಣದ ಅಲೆ ಬೀಸುವಂತ ಸಾಧ್ಯತೆ ಇದೆ ಅಂತ. ಇನ್ನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಹೀಟ್ ವೇವ್ ಎಚ್ಚರಿಕೆಯನ್ನ ನೀಡಿರುವಂತದ್ದು ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿರುವಂತದ್ದು ಈ ಬಾರಿ. ಇನ್ನು ರಾಯಚೂರಿನ ವಿಚಾರಕ್ಕೆ ಅಂತ ಬಂದಾಗ ಗರಿಷ್ಠ ತಾಪಮಾನ 39 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇದೇ ವಿಚಾರಕ್ಕೆ ಈಗ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಪ್ರತಿ ಬಾರಿಗೆ ಕಂಪೇರ್ ಮಾಡಿದಾಗ ಈ ಬಾರಿ ರಾಜ್ಯದಲ್ಲಿ ತೀವ್ರಗೊಂಡಿದೆ ಬಿಸಿಲಿನ ಬೇಗೆ ಅಂತ ಹೇಳ್ಬೋದು. ಅಬ್ಬರಿಸ್ತಾ ಇದೆ ಬಿಸಿಲು. ನಿಜವಾಗ್ಲೂ ಕೂಡ ಜನ ಹೊರಗೆ ಬರೋಕ್ಕೂ ಕೂಡ ಯೋಚನೆ ಮಾಡುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ. ಬಿಸಿಲಿನ ಅಬ್ಬರ ತೀವ್ರಗೊಂಡಿದೆ, ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಅದರಲ್ಲೂ ಕರಾವಳಿ ಭಾಗದ ಜನರಿಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ಮುಂದಿನ 3 ದಿನಗಳ ಕಾಲ ಉಷ್ಣದ ಅಲೆ ಇರುತ್ತೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಹೀಟ್ ವೇವ್ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ಇದೆ. ರಾಯಚೂರಿನಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿರುವಂತದ್ದು ಗರಿಷ್ಠ ತಾಪಮಾನ. ನಿಜಕ್ಕೂ ಕೂಡ ಈ ಬಾರಿಯ ಬಿಸಿಲು ಅಷ್ಟರ ಮಟ್ಟಿಗೆ ಜನರನ್ನ ತತ್ತರಿಸುವಂತೆ ಮಾಡಿರುವಂತದ್ದು. ಬೆಳಗ್ಗೆಯಿಂದಾನೇ ಆರಂಭ ಆಗುತ್ತೆ ಬಿಸಿಲಿನ ಬೇಗೆ. 39 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ರಾಯಚೂರಿನಲ್ಲಿ. ಹಾಗಾಗಿ ಈಗ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡ್ತಾ ಬಂದಿರುವಂತದ್ದು ಕರಾವಳಿ ಭಾಗದ ಜನರಿಗೆ. ಅದರಲ್ಲೂ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಹೀಟ್ ವೇವ್ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಇತ್ತೀಚೆಗೆ ಡಿಹೈಡ್ರೇಷನ್ ಆಗುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೊರಗೆ ಓಡಾಡೋಕ್ಕೂ ಜನ ಭಯ ಪಡಬೇಕು. ಈ ಬಿಸಿಲನ್ನ ನೋಡಿದ್ರೆ ಸಾಕು ಹೊರಗೆ ಹೋಗೋಕ್ಕೆ ಭಯ ಪಡ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಈ ಬಾರಿಯ ಬಿಸಿಲು. ಅದರಲ್ಲೂ ಕೂಡ ದಾಖಲೆಯ ಅತಿ ಹೆಚ್ಚು ಮಟ್ಟವನ್ನು ಹೇಳ್ತಾ ಇದೆ ಅಂತ ಹೇಳ್ಬೋದು. ಬಿಸಿಲಿನ ಅಬ್ಬರಕ್ಕೆ ಜನ ನಿಜಕ್ಕೂ ಕೂಡ ತತ್ತರಿಸಿ ಹೋಗ್ತಾ ಇದ್ದಾರೆ. E